ಏನು ಮಾಡ್ತಾ ಇದ್ದೀರಾ? ನಾವು ಕೂಲಿ ಕೆಲಸ ಮಾಡ್ಕೊಂಡಿರೋರು ಇಲ್ಲಿ. ನಾನೇ ಚಿಕ್ಕ ಹುಡುಗ ಇಲ್ಲಿ ಬೆಳೆದಾಗ ನಾವೇ ಇಲ್ಲೇ ಹುಟ್ಟಿ ಬೆಳೆದವರು. 35 ವರ್ಷದಿಂದ ಈ ಲೈನ್ಗಳಿದೆ. ಇವಾಗ ಏನು ನಮ್ಮ ಸರ್ಕಾರ ಮಾಡ್ತಾ ಇರೋದು ತುಂಬ ಅನ್ಯಾಯ ಆಗ್ಬಿಟ್ಟಿದೆ. ಅದಕ್ಕಂತೂ ಬೇಜಾರಾಗೋಗ್ಬಿಟ್ಟಿದೆ. ನಾವೇನಿಲ್ಲ ಲಕ್ಷಾಂತರ ರೂಪಾಯಿ ದುಡಿತಲ್ಲ ಏನಿಲ್ಲ, ದುಡಿಯೋದೇ 300-400 ರೂಪಾಯಿ ಕೂಲಿಗೆ. ಏನು ಅಂಗಡಿ ಇತ್ತು ನಿಮ್ಮದು? ನಮ್ಮದು ಚಪ್ಪಲಿ ಅಂಗಡಿ ಇತ್ತು, ಅದನ್ನು ಬಿಟ್ಟಿಲ್ಲ, ಎಲ್ಲ ಎತ್ತಾಕೊಂಡು ಹೋಗಿದ್ದಾರೆ. ಹೊಡೆದು ಒಂದು ದಿನ ಕೂಡ ನಮ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತಾರೋ ಅಷ್ಟೇ, 3 ದಿನ ಅಷ್ಟೇ ಅಂದ್ಬಿಟ್ರು. 3 ದಿನ ಬಿಟ್ಟು ಎತ್ಕೊಡಿ ಸರ್ ಅಂತ ಕೂಡ ಎತ್ಕೊಟ್ಟಿಲ್ಲ, ಎಲ್ಲ ಹಂಗೆ ಹೊಡೆದು ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ. ಇಷ್ಟೇ ನಮ್ಗೆ ಆಗಿದ್ದು, ಅನ್ಯಾಯ ಆಗಿಬಿಟ್ಟಿದೆ. ಈ ಸರ್ಕಾರ ಬಂದಾಗಿಂದ ನಮಗಂತೂ ಬೇಜಾರಾಗೋಗ್ಬಿಟ್ಟಿದೆ. ಯಾಕಪ್ಪ ಇಷ್ಟು ಕಷ್ಟಪಟ್ಟು ನಾವು ಓಟ್ ಹಾಕ್ಬಿಟ್ಟು ನಮ್ಮ ಜನನ ಕಾಪಾಡೋಕ್ಕಾಗ್ತಾಯಿಲ್ವ ಅಂತ ಕರ್ನಾಟಕದಲ್ಲಿ ನಾವು ಅಲ್ಕೊಂಡು ಕೂತಿದ್ದೀವಿ ಅಷ್ಟೇ. ಈ ಸರ್ಕಾರ ನಮಗೇನು ಮಾಡಿಲ್ಲ ಇವತ್ತವರೆಗೂ. ಬಡವ್ರನ್ನ ಇನ್ನೂ ಹಾಕೊಂಡು ತುಳಿತಾವ್ರೆ. ಸೌಕಾರ ಆಗ್ತಾನೆ ಇದ್ದಾರೆ. ಬಡವ್ರನ್ನ ಹಿಂಗೆ ಬಂದು ಯಾರು ಹೊಡಿಬಾರ್ದು ಹಿಂಗೆ ಹೊಟ್ಟೆಯಲ್ಲಿ. ಏನು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀವ ಇಲ್ಲಿ ಹೇಳಿ? ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ರೆ ಕೋಟಿ. ನೋಡಿ, ಇವಾಗ ನೀವು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಫುಟ್ಪಾತ್ ಅನ್ನೋದು ಸಾರ್ವಜನಿಕ ಪ್ರದೇಶದ್ದು. ಹೌದು, ಅದು ನೀವು ಫುಲ್ ಆವರಿಸ್ಕೊಂಡು ಓಡಾಡೋದು ಕಷ್ಟ. ಹೌದು ಮೇಡಮ್, ನಾವಿಲ್ಲ ಅಂತ ಹೇಳಿಲ್ವಲ್ಲ. ನೀವು ನಮಗೊಂದು ಸೊಲ್ಯೂಷನ್ ಕೊಡ್ಬೋದಲ್ಲ. ನಾವು ಗ್ರ್ಯಾಜುಯೇಟಾಗಿ ಇದು ತಾನೆ, ನಾವು BCom ಮಾಡಿದ್ದೀವಿ. ನೀವು ನಮಗೇನೋ ಒಂದು ಕೆಲಸ ಕೊಡಂಗಿದ್ರೆ ನಾವು ಯಾಕೆ ಫುಟ್ಪಾತಲ್ಲಿ ಬಂದು ಕೂತಿರ್ತೀವಿ ಇಲ್ವಾ? ಈ ನಾವು ನೆನ್ನೆ ಮೊನ್ನೆ ಕೂತ್ಕೊಂಡಿದ್ರೆ ನೀವು ಹೇಳೋಕ್ಕೆ ಹೌದಪ್ಪ, ನೆನ್ನೆ ಮೊನ್ನೆ ಕೂತ್ಕೊಂಡು ನೀವು ಹೊಡೆದಾಕೋದು ನೀವು ನ್ಯಾಯ. 40 ವರ್ಷದಿಂದ ನಾವು ಜೀವನ ಮಾಡ್ಕೊಂಡು ಇಲ್ಲೇ ನಾವೆಲ್ಲ ಮಕ್ಕಳು ಮರಿ ಎಲ್ಲ ಇಟ್ಕೊಂಡು ನಾವು ಜೀವನ ಮಾಡಿದವರು. ಅವತ್ತೆಲ್ಲ ನೀವು ಅವತ್ತ ಮಾಡಿದರೆ ನಾವ್ಯಾಕೆ ಬೀದಿಗೆ ಬರ್ತಾಯಿದ್ದೀವಿ? ನೀವು ಸರ್ಕಾರ ನಡೆಸೋರು, ನೀವು ಕರೆಕ್ಟಾಗಿ ನಮ್ಮನ್ನು ದಾರಿ ತೊಗೊಂಡು ನಮ್ಮ ಹುಡುಗರಿಗೆ ಹೆಂಗಮಣಿಗಳಿದ್ದಾರೆ, ಎಲ್ಲರಿಗೂ ಒಂದು ಕೆಲಸ ಕೊಟ್ಬಿಟ್ಟಿದ್ರೆ ನಾವ್ಯಾಕೆ ಇಲ್ಲಿ ಬೀದಿ ಬಂದು ಕೂತಿರ್ತೀವಿ? ನಮ್ಗೆ ಯಾಕೆ ಬೇಕು? ನಮಗೆ ಬೇಕಾ ಹೇಳಿ? ನೀವು ಸರ್ಕಾರನ ಮಾಡೋರು ನಮಗೆ ಬಂದ್ಬಿಟ್ಟು ನಮ್ಮವ್ರಿಗೂ ನೀವು ದಾರಿ ಮಾಡಿಕೊಟ್ಟಿದ್ರೆ, ಬೆಲೆ ಕೊಟ್ಟಿದ್ರೆ ನಾವು ಚೆನ್ನಾಗಿರ್ತಾಯಿದ್ದೀವಿ. ನಾವು ಯಾಕೆ ಫುಟ್ಪಾತ್ನ ನಾವು ಸ್ವೀಕರಣೆ ಮಾಡ್ಕೋತಾ ಇದ್ದೀವಿ? ನಾವೇನು ಮಾಡ್ಕೊಳ್ಳೋಕೆ ನಮಗೇನು ಅವಶ್ಯಕತೆ ಇಲ್ವಲ್ಲ. 40 ವರ್ಷ ಹಿಂದೆ ಹೆಂಗಿತ್ತಂತ ಎಲ್ಲರಿಗೂ ಗೊತ್ತು. 40 ವರ್ಷ ಉಚ್ಚೆ ಉಯ್ಕೊಂಡು ಎಲ್ಲ ಇದ್ದು, ನಾವೇ ಚಿಕ್ಕ ಮಕ್ಕಳು. ನನಗೆ ಇವಾಗ 35 ಇಯರ್ಸ್ ಆಗ್ತದೆ. ಇಲ್ಲೇ ಸ್ಕೂಲಲ್ಲಿ ಓದ್ಕೊಂಡು ಇಲ್ಲೇ ಮಾಡ್ಕೊಂಡು ಜೀವನ ಮಾಡ್ಕೊಂಡಿದ್ದವರು. ಅಂಗಡಿ ಇಟ್ಟಿದ್ದಕ್ಕೆ ನಾವು ಡೀಸೆಂಟಾಗಿ ಇಟ್ಕೊಂಡಿದ್ದೀವಿ ಜಾಗ. ಇದಕ್ಕೆ ಮುಂಚೆ ಹೆಂಗಿತ್ತು ಕೇಳಿ? ಇವಾಗ ತೆಗ್ದಿದ್ದೀರಲ್ಲ, ಇನ್ನೊಂದು ವಾರ ಬಿಟ್ಟು ಬಂದು ನೋಡಿ, ಇಲ್ಲಿ ಉಚ್ಚೆ ಮಾಡ್ಕೊಂಡು ಕಕ್ಕ ಮಾಡ್ಕೊಂಡೇ ಕೂತಿರ್ತಾರೆ ಜನ. ಇಲ್ಲಿ ಯಾರು ಉದಾರ ಆಗೋದು ಏನಿಲ್ಲ. ಈ ಜಾಗ ಏನು ಪರ್ಫೆಕ್ಟಾಗಿ ಜಾಗ ರೆಡಿ ಮಾಡಿಬಿಡ್ತಾರೆ. ಫುಟ್ಪಾತು ಮಾಡೋದೇ ಇಲ್ಲ, ಗೌರ್ಮೆಂಟ್ ಸರ್ಕಾರ ಮಾಡೋದೇ ಇಲ್ಲ. ಬೇಕಾದ್ರೆ ಬರೆದಿಟ್ಕೊಳ್ಳಿ, ಇನ್ನೊಂದು ವಾರ ಬಿಟ್ಟು ಬನ್ನಿ, ಇದು ಹಿಂಗೆ ಇರುತ್ತೆ. ಇದನ್ನ ಯಾರು ಕ್ಲೀನ್ ಮಾಡಿ ನಾವು ಜಾಗ ಸ್ವೀಕರಣೆ ಮಾಡ್ಕೊಂಡು ಏನೂ ಮಾಡೋದಿಲ್ಲ. ಇದೆಲ್ಲ ಹಿಂಗೆ ಹಾಳಾಗೋಗ್ಬಿಟ್ಟಿದೆ ಅಷ್ಟೇ. ಇನ್ನೇನು ಮಾಡೋಕ್ಕ ಹೊಟ್ಟೆ ಹೊಡೆದಿದ್ದೀವಿ. ಏನೋ ದೇವ್ರು ಇದ್ದಾನೆ ಅಷ್ಟೇ, ಇನ್ನೇನು ದಾರಿ ತೋರಿಸ್ಬೇಕು ಅಷ್ಟೇ. ನಮಗೆ ಇನ್ನೇನಿಲ್ಲ. ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಏನು ನಾವು ಫುಟ್ಪಾತಲ್ಲಿ ಕೂತ್ಕೊಂಡು ಹೊಲ್ಕೊಂಡು ಕೂತ್ಕೋಬೇಕು. ನನ್ನ ಚಪ್ಪಲಿ ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನೆಲ್ಲೂ ಕೂತ್ಕೋಬೇಕು ಹೇಳಿ? ಏನು ಸರ್ಕಾರದಲ್ಲಿ ಅಲ್ವೋ ಕೂತ್ಕೊಂಡು ಕೆಲಸ ಮಾಡೋಕ್ಕಾಗತ್ತೆ? ನಾನು ಚಪ್ಪಲಿ ಹೊಳೆಯೋರು ಎಲ್ಲೂ ಹೋಗಲಿ? ಏನು ಕೋಟ್ಯಾಂತರ ರೂಪಾಯಿ ಏನೋ ಬಂಡವಾಳ ಹಾಕಿದ್ದೀವ? ಲೂಟಿ ಮಾಡೋರನ್ನೆಲ್ಲ ಬಿಟ್ಬಿಡ್ತೀರಾ? ಫುಟ್ಪಾತಲ್ಲಿ ಬಂದು ಹಿಂಗೆ ಹೊಡಿತೀರಲ್ಲ. ನಮ್ಗೊಂದು ದಾರಿ ಮಾಡ್ಕೊಬಿಟ್ಟು ನೀವು ಹೊಡೆದಿದ್ರೆ ನಮಗೇನು ಖುಷಿ ಆಗೋದು. ಬಿಡಪ್ಪ, ನಮ್ಗೆ ದಾರಿ ಮಾಡ್ಕೊಡೋರು ಅಂತ ಏನೋ ಮಾಡ್ಕೋಬೋದು. ಇಲ್ಲಿ ದಾರಿನೇ ಮಾಡ್ಕೊಟ್ಟಿಲ್ವಲ್ಲ. ಇನ್ನು ನಾವು ಎಲ್ಲಿ ಹೋಗೋದು? ಸರ್ಕಾರ ಸ್ಕೂಲ್ ಇಲ್ಲ, ಏನು ಮಾಡ್ಕೊಟ್ಟಿದ್ರೆ? ನಮ್ಗೆ ಸ್ಕೂಲ್ ಮಾಡ್ಕೊಬಿಟ್ಟು ನಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸ್ತಾರೆ. ಸರ್ಕಾರ ಸ್ಕೂಲ್ಗೆ ಏನು ಮಾಡ್ಕೊಟ್ಟಿದ್ರು? ಎಲ್ಲಿದೆ ಮೇಡಮ್? ಎಲ್ಲಿದೆ? ಚೆನ್ನಾಗಿ ಹೇಳ್ಕೊಡ್ತಾರ ಹೇಳಿ? ಎಷ್ಟು ಜನಕ್ಕೆ ಹೇಳ್ಕೊಡ್ತಾವ್ರೆ? ನಾವೆಲ್ಲ ಸರ್ಕಾರಿ ಸ್ಕೂಲಲ್ಲೇ ಓದಿದ್ದು. ಇವತ್ತು ನಾವು BCom ಮಾಡಿಲ್ಲ, ಇದೇ ಸ್ಕೂಲಲ್ಲೇ ಮಾಡಿದ್ದು ನಾವು. ಇವಾಗ ಎಲ್ಲಿದೆ ಸರ್ಕಾರಿ ಸ್ಕೂಲು? ಎಲ್ಲಿ ಸರ್ಕಾರಿ ಸ್ಕೂಲ್? ಏನಿಲ್ಲ. ಏನು ಮಾಡ್ತಾವ್ರೆ? ಎಲ್ಲಿ ಹೋಗ್ತಾರೆ? ಎಂತಕ್ಕೂ ಇಲ್ಲ. ಎಲ್ಲ CBSE ಸಿಲೆಬ್ರೇಷನ್ ಮಕ್ಕಳು ಓದಿಂದ ಎಲ್ಲೂ ಹೋಗ್ತಾರೆ? ಆನ್ಲೈನ್ ಕ್ಲಾಸ್ ಅಂತ ಎಲ್ಲೂ ಓದ್ತಾರೆ? ಇಲ್ಲಿ ನಾವು ದುಡಿಯೋದು ಸಾಲ ತೊಗೋಬೇಕು. 40,000 ರೂಪಾಯಿ 50,000 ರೂಪಾಯಿ ಹೋಗಿ ಪ್ರೈವೇಟಲ್ಲಿ ಕಟ್ಟಬೇಕು, ಬರಬೇಕು, ಕೂತ್ಕೋಬೇಕು ಅಷ್ಟೇ. 50,000 ರೂಪಾಯಿ ಕಟ್ಟಕ್ಕೆ ನಾನು ಇಲ್ಲಿ ಬಂದು ಬಡ್ಡಿ ತೊಗೋಬೇಕು. ನಾನು ದುಡಿಯೋದೇ 300 ರೂಪಾಯಿ. ನಾನು 200 ರೂಪಾಯಿ ದುಡ್ಕೊಂಡು ನಾನು ಜೀವನ ಮಾಡ್ಕೊಳ್ಳ, ನಾನು ಅಲ್ಲಿ ಬಡ್ಡಿ ಕಟ್ಟಲ. ಇಲ್ಲಿ ಇಷ್ಟು ಕಷ್ಟಪಡ್ತದೆ ಬೀದಿಯಲ್ಲಿ. ನಾವು ಏನು ಮಾಡೋಕ್ಕಾಗತ್ತೆ? ನಮ್ಮ ಸರ್ಕಾರ ಏನೋ ಒಂದು ಬಂದ್ಬಿಟ್ಟು ನಮ್ಮವ್ರಿಗೆ ಯಾರಿಗೋ ನಮಗೆ ಎಲ್ಲ ಓದಿರೋರು, ಇಲ್ಲಿ ಯಾರು ಓದದೇ ಇರೋರು ಏನಿಲ್ಲ ಪಾಪ. ಅವ್ರ ನಮ್ಮ ತಂದೆ ತಾಯಿಗಳೆಲ್ಲ ಕಷ್ಟಪಟ್ಟು ಜಾಗ ಮಾಡಿಕೊಟ್ಟು ನಮ್ಗೆ ಓದಿಸಿರ್ತಾರೆ, ವಿದ್ಯೆ ಮಾಡಿಕೊಟ್ಟವ್ರೆ. ವಿದ್ಯೆ ಮಾಡ್ಬಿಟ್ಟು ನಮಗೇನೋ ಒಂದು ಗೌರ್ಮೆಂಟಲ್ಲಿ ಯಾವುದೋ ಒಂದು ಕೆಲಸ, ಬರ್ರಪ್ಪ ನಿಮ್ಗೊಂದು ಕೆಲಸ ಕೊಡ್ತೀನಿ, ಖಾಲಿ ಮಾಡ್ರಪ್ಪ ಅಂತ ಹೇಳಿದ್ರೆ ನಮಗೇನೋ ಖುಷಿ ಆಗ್ಬಿಡ್ತದೆ. ಬಿಡ್ರಪ್ಪ, ನಮ್ಮ ಸರ್ಕಾರ ನಮ್ಮ ಪರವಾಗಿದೆ ಅಂತ ನಾವು ಓಟ್ ಹಾಕ್ಬಿಟ್ಟು ನಮಗೇನಿದು ಹಿಂಗೆಲ್ಲ ಬಂದು ಬೀದಿಯಲ್ಲಿ ನಾವು ಎಲ್ಲಿ ಹೋಗಲಿ? ನಾವು ಹೇಳಿ, ಇನ್ನೆಲ್ಲೂ ಹೋಗ್ಬೇಕು? ನಾವೇನು ಬೇರೆ ದೇಶದವ್ರಾ? ನಾವು ಬೇರೆ ದೇಶದಿಂದ ಬಂದು ಬದುಕ್ತಾ ಇದ್ದೀವ? ಇದೇ ಚಿಕ್ಕಪೇಟೆಯಲ್ಲಿ ಜೀವನ ಮಾಡ್ತಿದ್ವಿ, ಇದೇ ಚಿಕ್ಕಪೇಟೆಯಲ್ಲಿ ಮನೆ ಇದೆ, ಎಲ್ಲ ಇದೆ. ನಮ್ಮದೇನು ಬಂಗ್ಲೆ ಏನಿಲ್ಲ, ನಮ್ಮದು ಇರೋದೇ ಕೋಟ್ರಸ್ ಮನೆ ನಮ್ಮದು. ಎಲ್ಲಿ ಜೀವನ ಮಾಡಲಿ ಹೇಳಿ? ಈ ಜೀವನ ಮಾಡೋಕ್ಕೆ ನಮ್ಗೇನು ದಾರಿನೇ ಇಲ್ಲ. ಇವಾಗ ಕೂತ್ಕೊಳ್ಳೋಕ್ಕೂ ದಾರಿ ಇಲ್ಲ, ಏನಿಲ್ಲ. ಎಲ್ಲಿ ಹೋಗ್ಲಿ? ಕೆಲಸಕ್ಕೆ ಎಲ್ಲಿ ಹೋಗಲಿ? ಇವಾಗ ಕೆಲಸ ಕೊಡ್ತಾರ ನಮಗೆ? ಏನೋ ಅವ್ರು ನೋಡಿ ಮೇಡಮ್, ನಾವು ಹೇಳೋದು ಏನಿಲ್ಲ. ಇಷ್ಟೇ ಇದು ಮಾಡಿದ್ದಾರೆ. ಅವ್ರಿಗೇನೋ ಮನಸತ್ವ ಏನೋ ಇತ್ತು ಅಂದರೆ ನಮಗೆ ಒಳ್ಳೇದು ಮಾಡೋಂಗಿದ್ರೆ ಮಾಡೋಕ್ಕೆ ಇಲ್ಲ ಅಷ್ಟೇ. ಇನ್ನೇನು